ಬಳ್ಳಾರಿಯಲ್ಲಿ ನಡೆದಂತಹ ಬ್ಯಾನರ್ ಗಲಾಟೆ ಏನಿದೆ ಆ ಕೇಸ್ಗೆ ಸಂಬಂಧಪಟ್ಟ ಹಾಗೆ ಜನಾರ್ದನ ರೆಡ್ಡಿ ಮನೆ ಬಳಿ ಮತ್ತೊಂದು ಬುಲೆಟ್ ಪತ್ತೆ ಆಗಿದೆ ಅಂತ ಹೇಳಲಾಗ್ತಾ ಇದೆ. ಬಾಂಬ್ ನಿಷ್ಕ್ರಿಯ ಒಂದು ದಳ ಏನಿದೆ ಹಾಗೂ FSL ತಂಡದಿಂದ ಈಗ ಪರಿಶೀಲನೆ ನಡೆದಿದೆ. ಆ ಒಂದು ಜಾಗದಲ್ಲಿ ಮತ್ತೊಂದು ಬುಲೆಟ್ ಪತ್ತೆಯಾಗಿದೆ ಅಂತೆ. ಹುಬ್ಬಳ್ಳಿಯಿಂದ ಬಂದಂತಹ ಬಾಂಬ್ ನಿಷ್ಕ್ರಿಯ ದಳ ಏನಿದೆ ಆ ಒಂದು ಸ್ಥಳವನ್ನೆಲ್ಲ ಕೂಡ ಪರಿಶೀಲನೆ ಮಾಡಿದೆ. ಬುಲೆಟ್ ಪತ್ತೆ ಆಗಿದೆ ಇನ್ನೊಂದು ಅಂತ ಹೇಳಲಾಗ್ತಾ ಇದೆ. ಈಗ ಮತ್ತೆ ಆತಂಕ ಹೆಚ್ಚಾಗ್ತಾ ಇದೆ. ಅಲ್ಲಿ ಬುಲೆಟ್ ಪತ್ತೆ ಹಚ್ಚುವಂತಹ ಮಿಷಿನ್ನಿಂದ ಈಗ ಮತ್ತೊಂದು ಬುಲೆಟ್ ಪತ್ತೆಯಾಗಿರುವಂಥದ್ದು. ಪತ್ತೆಯಾದ ಬುಲೆಟ್ 9mm ಅಂತ ಹೇಳಲಾಗ್ತಾ ಇದೆ. 9mm ಬುಲೆಟ್ ಅದಂತ ತಿಳಿದು ಬಂದಿದೆ ಅಂತ ಹೇಳಲಾಗ್ತಾ ಇದೆ. FSL ವಾರ ತಂಡದಿಂದ ಫೋಟೋ ಕೂಡ ಚಿತ್ರೀಕರಣವನ್ನು ಮಾಡ್ಕೊಂಡು ಅಂದರೆ ಫೋಟೋವನ್ನು ಕ್ಲಿಕ್ ಮಾಡಿಕೊಂಡಿದ್ದಾರೆ. ಎಲ್ಲ ದಾಖಲೆಗಳನ್ನು ತೆಗೆದುಕೊಳ್ತಾ ಇದ್ದಾರೆ. ಚಿತ್ರೀಕರಣದ ಬಳಿಕ ಅಧಿಕಾರಿಗಳು ಬುಲೆಟ್ ರವಾನೆಯನ್ನು ಮಾಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಎಷ್ಟು ಅಂತರದಿಂದ ಗುಂಡು ಹಾರಿದೆ ಅಂತ ಪತ್ತೆ ಆಗಬೇಕು. ಅದರ ಬಗ್ಗೆ ಕೂಡ ಪತ್ತೆ ಹಚ್ಚುತ್ತಾರೆ. ಅಸಲಿಗೆ ಈ ಗುಂಡು ಯಾರಿಗೆ ಸೇರಿದ್ದು ಅನ್ನೋ ಒಂದು ವಿಚಾರ ಇನ್ನೂ ಕೂಡ ತಿಳಿದು ಬಂದಿಲ್ಲ. ಅದರ ಬಗ್ಗೆ ಕೂಡ ತನಿಖೆ ಆಗ್ತಾ ಇದೆ. ಯಾರಿಗೆ ಸೇರಿರಬಹುದು, ಯಾವ ಒಂದು ಗನ್ನಿಂದ ಈ ಒಂದು ಬುಲೆಟ್ ಹಾರಿದೆ ಅನ್ನುವಂಥ ಆ್ಯಂಗಲಲ್ಲಿ ಕೂಡ ತನಿಖೆ ಮಾಡ್ತಾ ಇದ್ದಾರೆ ಅಂತ ಹೇಳಲಾಗ್ತಾ ಇದೆ. ಬಳ್ಳಾರಿ ಗಲಾಟೆಗೆ ಸಂಬಂಧಪಟ್ಟಂತಹ ಓರ್ವ ವ್ಯಕ್ತಿ ಏನು ಸಾವಾಗಿತ್ತು ಅದು ತೀವ್ರ ಚರ್ಚೆ ಆಗ್ತಾ ಇದೆ. ಎರಡೂ ಕಡೆಯಿಂದ FIR ದಾಖಲಾಗಿದೆ. ಇನ್ನು ಇವತ್ತು ಆ ಒಂದು ಆರೋಪಿಗಳೇನಿದ್ದಾರೆ 22 ಜನ ಆರೋಪಿಗಳನ್ನು ಈಗಾಗಲೇ ಕೋರ್ಟಿಗೆ ಮುಂದೆ ಹೋಗಿ ನಿಲ್ಲಿಸಿದ್ದಾರೆ. ಅದರ ಬಗ್ಗೆ ಕೂಡ ವಿಚಾರಣೆ ನಡೀತಾ ಇದೆ. ಏನಾಗುತ್ತೆ ಅನ್ನೋದು ಸಂಜೆ ಒಳಗೆ ಗೊತ್ತಾಗುತ್ತೆ. ಒಂದು ರೀತಿಯಾಗಿ ಇದು ಓಪನ್ ಕೋರ್ಟ್ನಲ್ಲಿನೇ ಇದ್ರ ಬಗ್ಗೆ ವಿಚಾರಣೆ ನಡೆಯುತ್ತೆ. ಯಾಕಂದರೆ ಜನರ ಮುಂದೆ ನಡೆದಂತಹ ಸಾರ್ವಜನಿಕವಾಗಿ ಚರ್ಚೆ ಆದಂತಹ ಗಲಾಟೆ ಆಗಿರೋದ್ರಿಂದ ಇದು ಸಾರ್ವಜನಿಕರ ಮುಂದೆನೇ ಪಾರದರ್ಶಕವಾಗಿ ಇದ್ರ ಬಗ್ಗೆ ಒಂದು ಕೋರ್ಟ್ನಲ್ಲಿ ಮಾತುಕತೆ ನಡಿಬೇಕು, ವಾದ ವಿವಾದ ನಡಿಬೇಕು ಅಂತ ಹೇಳಿ ಎಲ್ಲ ಕೂಡ ಇತ್ಯರ್ಥ ಆಗಿದೆ. ಹೀಗಾಗಿ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಇನ್ನೊಂದು ಮಾಹಿತಿ ಏನು ಅಂತಂದರೆ ಮುಖ್ಯವಾಗಿರುವಂಥದ್ದು ಮತ್ತೊಂದು ಬುಲೆಟ್ ಪತ್ತೆಯಾಗಿದೆ ಅಂತ ಹೇಳಲಾಗ್ತಾ ಇದೆ. ಆ ಜಾಗವನ್ನು ಪರಿಶೀಲನೆ ಮಾಡೋಕ್ಕೆ ಬಾಂಬ್ ನಿಷ್ಕ್ರಿಯ ದಳ ಬಂದಿತ್ತು ಜನಾರ್ದನ ರೆಡ್ಡಿ ಮನೆ ಬಳಿ ಮುಂದೆ ಮತ್ತು ಸುತ್ತಮುತ್ತ ಭಾಗದಲ್ಲಿ. FSL ಮತ್ತು ಈ ತಂಡ ಏನೇ ಇಬ್ಬರು ಸೇರಿಕೊಂಡು ಪರಿಶೀಲನೆ ಮಾಡಿದ್ದಾರೆ. ಇದಕ್ಕಾಗಿಯೇ ಹುಬ್ಬಳ್ಳಿಯಿಂದ ಬಂದಿರುತ್ತೆ ಈ ತಂಡ. ಎಲ್ಲವನ್ನು ಕೂಡ ಪರಿಶೀಲನೆ ಮಾಡಿದ್ದಾರೆ. ಬುಲೆಟ್ ಪತ್ತೆ ಆಗಿದೆ. ಒಂದು ಬುಲೆಟ್ ಎಷ್ಟು ದೂರದಿಂದ ಶೂಟ್ ಮಾಡಿದ್ದಾರೆ, ಯಾವ ಗನ್ನಿಂದ ಬಂದಿದೆ ಅಂತ ಅದ್ರ ಬಗ್ಗೆ ಕೂಡ ತನಿಖೆ ಆಗ್ತಾ ಇದೆ. ಈಗ ಸದ್ಯಕ್ಕಂತೂ ಸಿಕ್ಕಿರುವಂಥದ್ದು 9mm ಬುಲೆಟ್ ಅಂತ ಹೇಳಲಾಗ್ತಾ ಇದೆ. ಈ ಹಿಂದೆ ಬೇರೆ ಬೇರೆ ಬುಲೆಟ್ಗಳು ಕೂಡ ಸಿಕ್ಕಿತ್ತು. ಈಗ ಮತ್ತೊಂದು ಬುಲೆಟ್ ಸಿಕ್ಕಿದೆ. ಇದು ಯಾರಿಗೆ ಸೇರಿದ್ದು? ಭರತ್ ರೆಡ್ಡಿಯವರ ಕಡೆಗೆ ಸೇರಿದಂಥದ್ದ ಅಂದರೆ ಅವರ ಗನ್ಮ್ಯಾನ್ಗಳು ಉಪಯೋಗ ಮಾಡ್ತಿದ್ದಂಥ ಗನ್ನಿಂದ ಬಂದಿರುವಂಥದ್ದ ಅಥವಾ ಇಲ್ಲ ಶ್ರೀರಾಮುಲು ಗನ್ಮ್ಯಾನ್ಗಳು, ಜನಾರ್ದನ ರೆಡ್ಡಿಯವರ ಗನ್ಮ್ಯಾನ್ಗಳು ಅವ್ರ ಕಡೆಯಿಂದ ಏನಾದರೂ ಆಗಿದೆಯಾ ಇಲ್ವಾ? ಪೊಲೀಸರು ಆರಿಸಿದಂತಹ ಒಂದು ಏನಿದೆ ಗನ್ಗಳಿಂದ ಅದರಿಂದ ಏನಾದರೂ ಬಂದಿದೆ ಈ ಬುಲೆಟು ಅಂತ ಅದ್ರ ಬಗ್ಗೆ ಕೂಡ ಚರ್ಚೆ ಆಗ್ತಾ ಇದೆ. ಅದರ ತನಿಖೆ ಕೂಡ ಆಗ್ತಾಯಿದೆ. ತನಿಖೆ ನಂತರ ಗೊತ್ತಾಗುತ್ತೆ. ಈಗಾಗಲೇ ಕೆಲವ್ರನ್ನ ವಶಕ್ಕೆ ಪಡೆದುಕೊಂಡು ಪೊಲೀಸರು ಎಲ್ಲ ವಿಚಾರಣೆಯನ್ನು ಮಾಡ್ತಾ ಇದ್ದಾರೆ. ಇನ್ನು ಈ ಬುಲೆಟ್ಗೆ ಸಂಬಂಧಪಟ್ಟ ಹಾಗೆ ಕೂಡ ತನಿಖೆ ಆಗುತ್ತೆ. ಅದರ ವರದಿ ಕೂಡ ಬರುತ್ತೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.